ರಾಜ್ಕುಮಾರ್ ಅವರು ಬಂದ್ರೆ ಡಾಕ್ಟರ್ ರಾಜ್ಕುಮಾರ್ ಏನೆಲ್ಲ ಮಾತಾಡ್ಬೋದು, ಒಂದೆರಡು ಮಾತಾಡಿ ಹೋಗಿ ಅಂತ ಅಂದಾಗ ಅಣ್ಣವ್ರು ಬಂದ್ರು. ದೊಡ್ಡ ಕಲಾಭಿಮಾನಿಗಳೇ, ಗುಡ್ಡಿಗೆಲ್ಲ ನೋಡ್ತಾ ಇದ್ದಿಗೆ ಸಂತೋಷ ಆಗ್ತಾ ಇದೆ. ದೊಡ್ಡ ಅಭಿಮಾನಿ ದೇವರುಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡ್ತಾ ಇರೋದು ನಮಸ್ಕಾರಗಳು. ನಾನು ಚಿಕ್ಕಂದಿನಿಂದಲೂ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಂದಿದ್ದೀನಿ. ಇವತ್ತು ಮೆಡಿಕಲ್ ಉತ್ಸವದಲ್ಲಿ ನಿಮ್ಮನ್ನೆಲ್ಲ ಕಲಿತುಕೊಳ್ತೀನಿ ಅಂತ ನಾನು ಕನಸನ್ನು ಭಾವಿಸುತ್ತಾ ಇಲ್ಲ. ನಿಮಗೆಲ್ಲ ಬಹಳ ನೋಡಿ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಈ ಶಂಕರ್ನಾಗ ನೋಡ್ತಿದ್ದಾರೆ, ನಾನು ಹೊರಡ್ತಾ ಇದ್ದೀನಿ. ನಮಸ್ಕಾರ ಬರಲ್ಲ. ಇದೀಗ ಜೋರಾಗಿ ಚಪ್ಪಾಳೆ. ಇಷ್ಟ ಆದ್ರೆ ಸುಮ್ಮನೆ ಹೊಡಿಬೇಡಿ ಮತ್ತೆ. ಇದೀಗ ವೇದಿಕೆ ಮೇಲೆ ಶಂಕರ್ನಾಗ್ ಅವರು ಬಂದ್ರೆ, ಕರಾಟೆ ಕಿಂಗ್ ಶಂಕರ್ನಾಗ್ ಅವರು. ಎಲ್ಲಿರ್ತಕ್ಕಂಥ ಅನೆಲ್ಲ ಕರ್ನಾಟಕದ ಅಭಿಮಾನಿ ದೇವರುಗಳಿಗೆ ನಿಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಮಾಡ್ತಾರೆ ನಮಸ್ಕಾರಗಳು. ಏನತ್ತಿರಣ್ಣವರ ಬಹಳ ಖುಷಿ ಆಗ್ತದ. ಯಾಕೆಂದ್ರ ಇವತ್ತೆಲ್ಲ ಮೆಡಿಕಲ್ ಉತ್ಸವದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದಾರೆ, ಬಹಳ ಸಂತೋಷ ಆಗ್ತಾ ಇದೆ. ನಮ್ಮಂತ ಕಲಾವಿದರು ಬದುಕಿದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ನೀವು. ನಾನೆಲ್ಲೂ ಕೂಡ ಸತ್ತಿಲ್ಲ ಅಭಿಮಾನಿಗಳೇ, ನಿಮ್ಮ ಹೃದಯದಲ್ಲಿ ಹುಳ್ಕೊಂಡಿದ್ದೀನಿ. ಅದೆಷ್ಟೋ ಆಟಗಳಿಂದಲೇ ಆಟೋ ರಾಜ ಶಂಕರ್ನಾಗ್ ಅಂತ ಹಾಕೊಂಡಿದ್ದಾರೆ. ಇವತ್ತು ನಾನು ಅಲ್ಲಿಂದ ನೋಡ್ತಾ ಇದ್ದೇನೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ಹಾಗಾದ್ರೆ ನನಗೆ ಸಮಯ ಮುಗೀತು, ನಾನು ಬರ್ಲಾ. ನಮಸ್ಕಾರ. ಇದೇ ವೇದಿಕೆ ಮೇಲೆ ನಮ್ಮ NS ರಾವ್ ಹಾಸ್ಯ ಕಲಾವಿದರು ನೀವು ನೋಡಿರ್ತೀರಿ. ನಾನು ಹೇಳಿದ್ರೆ ಗೊತ್ತಾಗಲ್ಲ. NS ರಾವ್ ಅಂದ್ರೆ ಅಲ್ಲ ಅವರು ಈಜ ಜನ ಇರ್ತಾರ ನನಗೆ ಗೊತ್ತಿಲ್ಲ ಕಣಪ್ಪ. ಅಯ್ಯಪ್ಪ ಈಜ ಜನ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಅಯ್ಯವ್ವ ಮೆಡಿಕಲ್ ಉತ್ಸವದಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತೀರಪ್ಪ, ಬೋರ್ದಿನ ಕಣಪ್ಪ. ಅಯ್ಯ ನನ್ನ ಬಿಡಿ ಬಿಡಿ, ನಿನ್ಗೊಂದು ಬಾಟ್ಲಿ ಎಣ್ಣೆ ತರ್ತೀನಿ ಕಣಮ್ಮಿ. ಅಯ್ಯಪ್ಪ ಇಲ್ಲ ಇಲ್ಲ. ಡೈಲಾಗಿಂಗ್ ಸಾಯಿ ಕುಮಾರ್ ಅವರು, ಡೈಲಾಗಿಂಗ್ ಸಾಯಿ ಕುಮಾರ್ ಅವರು ವೇದಿಕೆಗೆ ಬಂದಾಗ ಅಪರಾಧಿಗಳನ್ನ ಹಿಡಿಯುವ ಸಮಯದಲ್ಲಿ ಇಷ್ಟಿಟ್ಟು ಆಟ ಮಾಡಿಕೊಂಡಿದ್ದೀನಿ. ಟೆರರಿಸ್ಟ್ಗಳ ಗುಂಡಿಗೆ ಅಮಾಯಕ ಜನರು ಬಲಿ ಹಾಕಿದ್ದಾರೆ. ಅವರುಗಳನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳಿಗೆ ತೊಂದರೆ ಆಗಿರಬಹುದು. ಆದರೆ ಆ ಕ್ಷಣದಲ್ಲಿ ಪ್ರಜೆಗಳ ರಕ್ಷಣೆಯೇ ನನ್ನ ಕರ್ತವ್ಯವಾಗಿತ್ತು, ನನ್ನ ಕರ್ತವ್ಯವಾಗಿತ್ತು. ಆಫ್ಟರ್ ಒಬ್ಬ ಪೊಲೀಸ್ ಎಷ್ಟೋ ಮಾತ್ರ ಒಬ್ಬ ಪೊಲೀಸ್. ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರು ಪೊಲೀಸ್ ಬೇಕು, ನೀವು ಎಲೆಕ್ಷನ್ ನಿಂತರು ಪೊಲೀಸ್ ಬೇಕು, ಎಲೆಕ್ಷನ್ ಸೋತು ಅಪೋಸಿಷನ್ ಪಾರ್ಟಿ ಇದ್ರು ಪೊಲೀಸ್ ಬೇಕು. ನಿಮ್ ಹಿಂದೆ ಮುಂದೆ 4 ಜೀಪ್ಗಳಲ್ಲಿ ಪ್ರಾಣದ ಹಂಗನ್ನ ತೊರೆದು ಕೈಯಲ್ಲಿ ರೈಫಲ್ ಇದ್ದು ನಿಮ್ಮ ರಕ್ಷಣೆ ಮಾಡಬೇಕು ಈ ಪೊಲೀಸ್. ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಕೈಯಲ್ಲಿದ್ದ ರೈಫಲ್ ಅನ್ನ ಸ್ಟೇಷನ್ ಅಲ್ಲಿ ಇಟ್ಟು ಮನೆಗೆ ಹೋಗ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ಆದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡೋಣ, ದೇವರ ಕೆಲಸ. ಯಾಕೆ ನೀನು ಹಿಂದೆ ಇದ್ದಾಗ ಯಾವ ರೀತಿ ಇದ್ದೆ, ಇವತ್ತು ಮೆಜೆಸ್ಟಿಕ್ ಅಲ್ಲಿ ಏನೆಲ್ಲ ಮಾಡಿದ್ಯಾ ಅಂತ ಹೇಳಿದ್ಕೆ ಹೊರತುಂಟ. ಈ ಅಶೋಕ ಚಕ್ರದ ಬೆಲ್ಟ್ ಕೊಟ್ಟರು ಸ್ಟೈಲ್ ಆಗಿ ಹಿನ್ಶಾಟ್ ಮಾಡ್ಕೊಂಡು ಅನ್ನೇನ ಎದುರಿಸು, ಅನ್ನೇನ ಎದುರಿಸು. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ರಕ್ತವನ್ನ ಸುರಿಸಿ ಬೆವರನ್ನ ಸುರಿಸಿ ಓದಿ ವಿದ್ಯಾವಂತರನ್ನಾಗಿ ಮಾಡ್ತಾರೆ. ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ಇಲ್ಲ, ನೀವೆಲ್ಲ ಮಂತ್ರಿಗಳು. ಅದಕ್ಕೂ ಕೊಡಬೇಕು ನಿಮ್ಗೆ ಲಂಚ, ಅದಕ್ಕೂ ಕೊಡಬೇಕು ನಿಮ್ಗೆ ಲಂಚ. ಇದೇ ರೀತಿ ರಾಜ್ಯನ ಹಾಳ್ತಾ ಇದ್ರೆ ಜನರು ರೊಚ್ಚಿಗೆ ಮೆಟ್ನಲ್ಲಿ ಫೈಡ್ ಫೈಡ್ ಎಂದು ಓಡಿದ್ದಾರೆ. ಆಗ ನೀವು ಕೂತ್ಕೊಳ್ತೀರಾ ಪೊಲೀಸ್ ಪೊಲೀಸ್ ಅಂತ. ಆಗ್ಬೇಕು ಈ ಪೊಲೀಸ್, ಆಗ್ಬೇಕು ಪೊಲೀಸ್. ನಿಮ್ಮಂತ ಕಚಡ ರಾಜಕಾರಣಿಗಳ ಕೆಳಗೆ ನನಗೂ ಕೂಡ ಕೆಲಸ ಮಾಡೋ ಇಷ್ಟ ಇಲ್ಲ. ಐ ವಿಲ್ ರಿಸೈನ್ ದ ಜಾಬ್. ಎಂಜಾಯ್ ಎಂಜಾಯ್, ಮಜಾ ಮಾಡಿ, ಮಜಾ ಮಾಡಿ. ಬರಲಿ ಜೋರಾಗಿ ನಮ್ಮ ಪೊಲೀಸ್ ಆರಕ್ಷಕ ಅಧಿಕಾರಿಗಳಿಗೆ. ಯಾಕೆಂದ್ರೆ ಅವರು ಕೂಡ ತನ್ನ ಕುಟುಂಬ ಅಂತ ಇರುತ್ತೆ, ಎಲ್ಲವನ್ನ ಬದಿಗೊತ್ತಿ ಹಗಲು ರಾತ್ರಿ ಸಮಾಜದ ಒಳಿತಿಗಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ನಮ್ಮ ಕರ್ನಾಟಕ ಪೊಲೀಸ್ಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ನಾವು ಅವರಿಗೆ ಅಭಿನಂದಿಸಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಹೋಗೋಣ. ಇದೀಗ ವೇದಿಕೆಯಲ್ಲಿ ಕಲಾವಿದರು ಒಂದಷ್ಟು ಹಾಡುಗಳನ್ನ ಕೇಳಿ ಮತ್ತೆ ನಾನು ವಾಪಸ್ ಬರ್ತೀನಿ. ಕಾಯ್ತಾ ಇದ್ವಿ. ಇದು ವಿಶೇಷ ಮೆಡಿಕಲ್ ಉತ್ಸವ 2024. ಈಗ ನೀವು ಕೇಳ್ತಾ ಇರೋದು MS ಮೆಲೋಡಿ ಆರ್ಕೆಸ್ಟ್ರಾ ಪಾವಗಡ. ಮೊಟ್ಟ ಮೊದಲ ಬಾರಿಗೆ ಪಾವಗಡದಲ್ಲಿ ಆರಂಭ ಆಗಿರುವಂತಹ ಸ್ಥಳೀಯ ಕಲಾವಿದರನ್ನ ಒಳಗೊಂಡಂತ